ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅನ್ಫೋಲ್ಡ್ ಎಐ. ಇವತ್ತು ನಾನ್ ನಿಮಗೆ ಹೇಳ್ತಿರೋ ಕಥೆ ಒಬ್ಬ ಸೋತ ಮನುಷ್ಯ ಇಡೀ ಪ್ರಪಂಚವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ರಿಯಲ್ ಸ್ಟೋರಿ. ಸಿಲ್ವೆಸ್ಟರ್ ಸ್ಟಾಲೋನ್ ಇವತ್ತಿಗೆ ದೊಡ್ಡ ಸೂಪರ್ ಸ್ಟಾರ್. ಆದ್ರೆ ಈ ಸಕ್ಸಸ್ ಹಿಂದೆ ಇರೋ ಕಣ್ಣೀರಿನ ಕಥೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ನ್ಯೂಯಾರ್ಕ್ನ ಚಳಿಯಲ್ಲಿ ಮಲಗೋಕೆ ಸರಿಯಾದ ಜಾಗ ಇಲ್ಲದೆ, ತಿನ್ನೋಕೆ ಊಟ ಇಲ್ಲದೆ ಒದ್ದಾಡ್ತಿದ್ದ ಕಾಲ ಅದು. ಅವನು ಸುಮಾರು 1500ಕ್ಕೂ ಹೆಚ್ಚು ಬಾರಿ ಸಿನಿಮಾ ಆಫೀಸ್ಗಳಿಂದ ರಿಜೆಕ್ಟ್ ಆಗಿದ್ದ. ಜನ ಅವನ ಮುಖ ನೋಡಿ ನಗ್ತಿದ್ರು, ಆದ್ರೆ ಅವನು ಮಾತ್ರ ಪ್ರಯತ್ನ ಬಿಡ್ಲಿಲ್ಲ. ಒಂದು ದಿನ ಅವನ ಹತ್ರ ತನ್ನ ನಾಯಿಗೆ ಊಟ ಹಾಕೋಕು ದುಡ್ಡಿರ್ಲಿಲ್ಲ. ಅನಿವಾರ್ಯವಾಗಿ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಬಟ್ಕಸ್ ಅನ್ನೋ ನಾಯಿನ $40ಗೆ ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡ್ತಾನೆ. ಅಂದು ಅವನು ಅತ್ತ ಅಳು ಇಡೀ ಇತಿಹಾಸವನ್ನೇ ಬದಲಿಸೋ ಶಕ್ತಿ ಇತ್ತು. ಒಂದು ದಿನ ಟಿವಿಯಲ್ಲಿ ಬಾಕ್ಸಿಂಗ್ ಮ್ಯಾಚ್ ನೋಡ್ತಾ ಇದ್ದಾಗ ಅವನಿಗೆ ರಾಕಿ ಸಿನಿಮಾದ ಐಡಿಯಾ ಬರುತ್ತೆ. ಕೇವಲ 3 ದಿನದಲ್ಲಿ ಸ್ಕ್ರಿಪ್ಟ್ ಬರೆದು ಮುಗಿಸ್ತಾನೆ. ಪ್ರೊಡ್ಯೂಸರ್ಸ್ ಈ ಸ್ಕ್ರಿಪ್ಟ್ ನೋಡಿ ಫಿದಾ ಆಗ್ತಾರೆ. $3,50,000 ಕೊಡೋಕೆ ರೆಡಿ ಇರ್ತಾರೆ. ಆದ್ರೆ ಸ್ಟಾಲೋನ್ ಒಂದು ಮಾತು ಹೇಳ್ತಾನೆ, ಈ ಸ್ಕ್ರಿಪ್ಟ್ ಕೊಡ್ಬೇಕಾದ್ರೆ ನಾನೇ ಇದರಲ್ಲಿ ಹೀರೋ ಆಗ್ಬೇಕು. ಪ್ರೊಡ್ಯೂಸರ್ಸ್ ಒಪ್ಪಲ್ಲ, ಯಾಕಂದ್ರೆ ಅವನು ಹೊಸಬ. ಆದ್ರೆ ಸ್ಟಾಲೋನ್ ತನ್ನ ಸ್ಕ್ರಿಪ್ಟ್ ಕೊಡೋದಿಲ್ಲ ಅಂತ ಹಠ ಮಾಡ್ತಾನೆ. ಕೊನೆಗೆ ಅವನ ಹಠಕ್ಕೆ ಸೋತು ಪ್ರೊಡ್ಯೂಸರ್ಸ್ ಒಪ್ಪಿಕೊಳ್ತಾರೆ. ಸಿನಿಮಾ ರಿಲೀಸ್ ಆಯ್ತು, ಆಸ್ಕರ್ ಗೆದ್ದಿತು. ಸ್ಟಾಲೋನ್ ರಾತ್ರಿ ಸ್ಟಾರ್ ಆದ. ದುಡ್ಡು ಬಂದ ತಕ್ಷಣ ಅವನು ಮಾಡಿದ ಮೊದಲ ಕೆಲಸ ಏನು ಗೊತ್ತಾ? ಆ ನಾಯಿ ತಗೊಂಡ ವ್ಯಕ್ತಿ ಹತ್ರ ಹೋಗಿ $15,000 ಕೊಟ್ಟು ತನ್ನ ಬಟ್ಕಸ್ನ ವಾಪಸ್ ತಗೊಂಡ. ಗೆಳೆಯರೇ, ನಿಮ್ಮ ಹತ್ರ ಕನಸಿದ್ರೆ ಸಾಲದು, ಆ ಕನಸನ್ನ ನಂಬೋ ಛಲ ಇರಬೇಕು. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.